ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದೆ ಬರುವಂತಹ ಅಪ್ಡೇಟೆಡ್ ವಿಡಿಯೋ ಬಗ್ಗೆ ತಿಳ್ಕೊಬಹುದು. ಈ ಒಂದು ಚಾನಲ್ ಮುಖಾಂತರ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಇವತ್ತಿನ ವಿಷಯ ಬಂದು BPLನಿಂದ APLಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಅಂಕಿಅಂಶಗಳ ವಿವರ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋ ಮುಖಾಂತರ ಇಲ್ಲಿದೆ ಒಂದು ವಿವರಣೆಯ ಮಾಹಿತಿ, ಅದರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ರೇಷನ್ ಕಾರ್ಡ್ ಒಂದು ರಾಜ್ಯದಲ್ಲಿ ನಕಲಿ ದಾಖಲೆಗಳನ್ನು ನೀಡಿ ಅಕ್ರಮವಾಗಿ ಪಡೆದಂತಹ BPL ಕಾರ್ಡ್ದಾರರು ಯಾರೆಲ್ಲ ಇದ್ದೀರಾ ಅವ್ರ ವಿರುದ್ಧ ಒಂದು ಸಮರ ಸಾರುತ್ತಲೇ ಕೂಡ ಬರ್ತಾ ಇದೆ. ಈಗ ತುಂಬ ಒಂದು ಹೋದ ತಿಂಗಳಿಂದ ಈ ರೇಷನ್ ಕಾರ್ಡ್ದು ತುಂಬ ಪ್ರಾಬ್ಲಮ್ಗಳನ್ನ ಎಲ್ಲ ಫೇಸ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಯಾರೆಲ್ಲ ಅನರ್ಹರಿದ್ದಾರೆ ಅವ್ರಿಗೆ ಕಾರ್ಡ್ ರದ್ದು ಕೂಡ ಮಾಡಿದೆ. BPLನಿಂದ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗ್ತಿದೆ ಅಂತ ಹೇಳಿ ಆಹಾರ ಇಲಾಖೆ ಸ್ಪಷ್ಟನೆ ಕೂಡ ನೀಡಿದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಎನ್ನುವ ಒಂದು ಮಾಹಿತಿನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಸ್ನೇಹಿತರೆ. ಮತ್ತು ನೀವು ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ಇದ್ರ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳು ಮಿಸ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಹಾಗಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಬಹುದು. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ಗಳ ವರ್ಗಾವಣೆ ಆಗಿದೆ. ರಾಜ್ಯದಲ್ಲಿ ಅನರ್ಹರ ರೇಷನ್ ಕಾರ್ಡ್ಗಳನ್ನು ರದ್ದು ಕೂಡ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಎಲ್ಲೆಡೆ ಕೂಡ ಹರಡ್ತಾ ಇದೆ ಮತ್ತು ಅದು ನಿಜವಾಗ್ಲೂ ಮಾಡು ಕೂಡ ಇದ್ದಾರೆ. ಎಷ್ಟೋ ಜನಕ್ಕೆ ಆಗಲೇ ರೇಷನ್ ತೊಗೊಳಕ್ಕೆ ಇಲ್ಲ. ರೇಷನ್ ಅಂಗಡಿಗೆ ಹೋದ್ರೂ ಕೂಡ ಅದು ಕಾರ್ಡ್ ಅಪ್ಡೇಟೆಡ್ ತೋರಿಸ್ತಾ ಇಲ್ಲ. ಹಾಗಾಗಿ ಈ ಒಂದು ಇದಕ್ಕೆ ಸ್ಪಷ್ಟನೆ ಏನು ಅಂತ ಅಂದರೆ ಆಹಾರ ಇಲಾಖೆ ಪಡಿತರ ಕಾರ್ಡ್ಗಳನ್ನ ಕೂಡ ರದ್ದು ಮಾಡಿದೆ ಅಂದರೆ ಮಾಡಿಲ್ಲ, ಅದ್ರ ಬದಲಾಗಿ ಜಿಲ್ಲಾವಾರುಗಳಲ್ಲಿ ಅಂದರೆ ಜಿಲ್ಲೆಗಳಲ್ಲಿ ಅನರ್ಹ BPLನಿಂದ APLಗೆ ವರ್ಗಾಯಿಸಲಾಗ್ತಿದೆ ಅಂತೆ. ಯಾರೆಲ್ಲ BPL ಕಾರ್ಡ್ ಹೋಲ್ಡರ್ ಇದ್ದೀರಾ ಅವ್ರಗಳ ಕಾರ್ಡ್ಗಳನ್ನ APL ಕಾರ್ಡ್ಗೆ ವರ್ಗಾಯಿಸಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮಾಹಿತಿ ನವೆಂಬರ್ 18ನೇ ತಾರೀಕು ಎಲ್ಲ ಕಡೆ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಕಾರ್ಡ್ಗಳನ್ನು ಕೂಡ BPLನಿಂದ APLಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಷಯದಲ್ಲಿ ಅಂದರೆ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಮತ್ತು ಯಾವ ಜಿಲ್ಲೆಯಲ್ಲಿ ಅದು ಆಗಿದೆ ಅನ್ನೋದು ಕೂಡ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಸ್ನೇಹಿತರೆ. ಏನಕ್ಕಾಗಿ BPLನಿಂದ APLಗೆ ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾವಾಗಿನಿಂದ ನಾವು ಪಡಿತರ ಚೀಟಿ ನೀಡಲಾಗ್ತಿದೆ ಸ್ನೇಹಿತರೆ. ಕರ್ನಾಟಕದ ಸರ್ಕಾರದ ಆಹಾರ ಇಲಾಖೆಯಲ್ಲಿ ಪಡಿತರ ಕಾರ್ಡ್ ನೀಡುವ ಒಂದು ವ್ಯವಸ್ಥೆ ಹಿಂದಿನಿಂದಲೂ ಕೂಡ ಮುಂದುವರ್ಕೊಂಡೇ ಬಂದಿದೆ. ಈಗ ಬಡತನ ರೇಖೆಗಿಂತ ಯಾರೆಲ್ಲ ಕೆಳಗಡೆ ಇರ್ತಾರೆ ಅವ್ರಿಗೆ BPL ಹಾಗೂ ಬಡತನ ರೇಖೆಗಿಂತ ಕೆಳಗಿನವರಿಗೆ APL ಕಾರ್ಡ್ ಅನ್ನು ಕೂಡ ನೀಡಲಾಗ್ತಿದೆ. ಇದರಲ್ಲಿ BPL ಕಾರ್ಡ್ಗೆ ಮಾಸಿಕ ಪಡಿತರ, ಆರೋಗ್ಯ ಇಲಾಖೆ ಸಹಿತ ಹಲವೆಡೆ ಸೌಲಭ್ಯಗಳು ಕೂಡ ಸಿಗ್ತವೆ. ಆದರೆ APL ಕಾರ್ಡ್ದಾರರಿಗೆ ಈ ಒಂದು ಯಾವುದೇ ಸೌಲಭ್ಯಗಳನ್ನ ಸಿಗ್ತಾ ಇಲ್ಲ. ಇದೆಲ್ಲ ನಿಮಗೆ ಗೊತ್ತಿರೋ ಒಂದು ವಿಚಾರಣೆ ಹೌದು. ಸರ್ಕಾರದ ನಾನಾ ರೀತಿಯ ಒಂದು ಸೌಲಭ್ಯಗಳನ್ನ ಉಚಿತವಾಗಿ ಪಡ್ಕೊಳ್ಳೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥದ್ದೇ ಒಂದು BPL ಕಾರ್ಡ್ ಆಗಿದೆ. ಆದರೆ ಈ ಒಂದು ಸೌಲಭ್ಯಗಳು APL ಕಾರ್ಡ್ದಾರರಿಗೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ. ಈ ಒಂದು ಯೋಜನೆಗಳನ್ನ ಸರ್ಕಾರದ ಯೋಜನೆ ಆಗ್ಬೋದು, ಇನ್ನಿತರ ನಾನಾ ಯೋಜನೆಗಳನ್ನ ದುರುಪಯೋಗ ಪಡ್ಕೊಳ್ಳೋಸ್ಕರ ತುಂಬ ಜನ APLನಿಂದ BPL ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ. ಹಾಗಾದರೆ BPLನಿಂದ APLಗೆ ವರ್ಗಾಯಿಸಿದ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿ 2346 ಇದೆ. ಚಿಕ್ಕಬಳ್ಳಾಪುರದಲ್ಲಿ 2201 ಇದೆ. ಕಲಬುರಗಿಯಲ್ಲಿ 1925 ಇದೆ. ಮೈಸೂರಲ್ಲಿ 4221 ಇದೆ. ಹಾಸನದಲ್ಲಿ 3925 ಇದೆ. ನೋಡಿ ಸ್ನೇಹಿತರೆ, ಈ ಒಂದು 5 ಜಿಲ್ಲೆಗಳಲ್ಲಿ ಇಷ್ಟಿದೆ. ಇಷ್ಟೇ ಮಾತ್ರ ಅಲ್ಲ ಸ್ನೇಹಿತರೆ, ಇನ್ನೂ ಹೆಚ್ಚು ಜಿಲ್ಲೆಗಳ ಹೆಸರು ಕೂಡ ಒಳಗೊಂಡಿದೆ. ಆ ಜಿಲ್ಲೆಗಳು ಯಾವ್ಯಾವುದು ಅಂತ ಹೇಳಿದ್ರೆ ಅದನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಹಾಸನ ಆದಮೇಲೆ ಮಂಡ್ಯದಲ್ಲಿ 2824 ಇದೆ. ಬಾಗಲಕೋಟೆಯಲ್ಲಿ 6299 ಕಾರ್ಡ್ಗಳು. ಬೆಂಗಳೂರು ಗ್ರಾಮಾಂತರದಲ್ಲಿ 5973 ಕಾರ್ಡ್ಗಳು. ವಿಜಯಪುರದಲ್ಲಿ 4359 ಕಾರ್ಡ್ಗಳು. ಚಿಕ್ಕಮಗಳೂರಲ್ಲಿ 9441 ಕಾರ್ಡ್ಗಳು. ಕೋಲಾರದಲ್ಲಿ 6500 ಕಾರ್ಡ್ಗಳು. ಉಡುಪಿಯಲ್ಲಿ 6422 ಕಾರ್ಡ್ಗಳು. ಇಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಹೆಚ್ಚು ಜಿಲ್ಲೆಗಳು ಇದರಲ್ಲಿ ಬಂದಿದೆ ಅಂತ ಹೇಳಿದರೆ ಅದು ಕೂಡ ಯಾವ್ಯಾವುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆಗಲೇ ನಾವು ನೋಡಿದಾಗೆ 5 ಡಿಸ್ಟ್ರಿಕ್ಗಳ ಹೆಸರು ನಾನು ಹೇಳಿದ್ದೀನಿ. ಈಗ ಬಂದು ನಿಮಗೆ 5 ಜೊತೆ 7 ಇದೆ. ಒಟ್ಟು ನಿಮಗೆ
12 ಆಯಿತು. ಇದ್ರ ಜೊತೆ ಗದಗದಲ್ಲಿ 1119 ಕಾರ್ಡ್ಗಳು, ಚಾಮರಾಜನಗರದಲ್ಲಿ 836 ಕಾರ್ಡ್ಗಳು, ಉತ್ತರ ಕನ್ನಡದಲ್ಲಿ 315 ಕಾರ್ಡ್ಗಳು, ಬಳ್ಳಾರಿಯಲ್ಲಿ 1848 ಕಾರ್ಡ್ಗಳು, ಚಿತ್ರದುರ್ಗದಲ್ಲಿ 1670 ಕಾರ್ಡ್ಗಳು ಹಾಗೂ ದಾವಣಗೆರೆಯಲ್ಲಿ 1599 ಕಾರ್ಡ್ಗಳು 599 ಕಾರ್ಡ್ಗಳು. ಒಟ್ಟು ಇಷ್ಟು ಡಿಸ್ಟ್ರಿಕ್ಗಳಲ್ಲಿ ಕಾರ್ಡ್ಗಳು BPL ಇಂದ APLಗೆ ರದ್ದಾಗಿದೆ ಸ್ನೇಹಿತರೆ. ಹಾಗಾದರೆ ಈ ಒಂದು ರದ್ದಾದ ಕಾರ್ಡ್ಗಳಿಗೆ ಕಾರಣ ಏನು ಅಂತ ನಾನು ನಿಮಗೆ ಮುಂಚೆನೇ ತಿಳಿಸಿದ್ದೀನಿ. ಇಷ್ಟೂ ಡಿಸ್ಟ್ರಿಕ್ಗಳಲ್ಲೂ ಕಾರ್ಡ್ಗಳು ರದ್ದಾಗಿದೆ. ಯಾರೆಲ್ಲ ಈಗ ನೀವು ರೇಷನ್ ತೊಗೊಳ್ಳೋಕ್ಕೆ ಹೋದಾಗ ನಿಮಗೆ ತೊಂದರೆ ಆಗಿದೆ, ಒಂದು ಸಲ ನೀವು ವೆಬ್ಸೈಟಿಗೆ ಹೋಗಿ ನಿಮ್ಮ ಕಾರ್ಡ್ಗಳಿಗೆ ಏನಕ್ಕೆ ನಿಮಗೆ ತೊಗೊಳಕ್ಕಾಗ್ತಿಲ್ಲ, ನಿಮ್ಮ ಕಾರ್ಡ್ಗಳು ರಿಜೆಕ್ಟ್ ಆಗಿದೆಯಾ ಇಲ್ಲ BPL ಇಂದ APLಗೆ ವರ್ಗವಾಗಿದೆಯಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವಂತಹ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಬೋದು. ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ವಂದನೆಗಳು.